ದಾಂಡೇಲಿಯ ಬಸ್ ನಿಲ್ದಾಣದಲ್ಲಿ ನಿನ್ನೆಯಿಂದ ತಂಗಿರುವ ಒಂಟಿ ಮಹಿಳೆ. ದಾಂಡೇಲಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಿನ್ನೆ ಗುರುವಾರ ಮಧ್ಯಾಹ್ನದಿಂದ ಒಂಟಿ ಮಹಿಳೆಯೋರ್ವರು ತಂಗಿದ್ದು, ಈ ಮಹಿಳೆಯ ವಾರಸುದಾರರು ಯಾರಾದರೂ ಇದ್ದಲ್ಲಿ ಕೂಡಲೇ ಕರೆದುಕೊಂಡು ಹೋಗುವಂತೆ ಸಾರಿಗೆ ಸಂಸ್ಥೆಯ ಸಾರಿಗೆ ನಿಯಂತ್ರಕರು ಮಾಧ್ಯಮದ ಮೂಲಕ ಇಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮನವಿಯನ್ನು ಮಾಡಿದ್ದಾರೆ. ಮಹಿಳೆಯನ್ನು ಮಾತನಾಡಿಸಲು ಪ್ರಯತ್ನಿಸಿದಾಗ ಮಾನಸಿಕ ಅಸ್ವಸ್ಥಳೆಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಒಂದು ಬಾರಿ ತಾನು ಅಂಬಿಕಾನಗರದವಳೆಂದು ಹೇಳುವ ಈ ಮಹಿಳೆ ಬೆಂಗಳೂರಿಗೆ ಹೋಗಬೇಕಾಗಿದ್ದು ಬಸ್ಸಿಗಾಗಿ ಕಾಯುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಕೂಡಲೇ ಸಂಬಂಧಪಟ್ಟವರು ಈ ಮಹಿಳೆಯ ಬಗ್ಗೆ ಗಮನ ಹರಿಸಬೇಕಾಗಿದೆ. ಎಲ್ಲಿ ಮನೆ? ಬೆಂಗಳೂರು. ಇಲ್ಲಿ ಎಲ್ಲಿಗೆ ಬಂದ್ರಿ? ಅಲ್ಲ, ನಿನ್ನೆಯಿಂದ ಇಲ್ಲೇ ಇದ್ರಂತಲ್ಲ, ಎಲ್ಲಿಗೆ ಹೋಗ್ಬೇಕು ನೀವು? ಅಲ್ಲ, ಎಲ್ಲಿಗೆ ಹೋಗ್ಬೇಕು? ಬೆಂಗಳೂರು ಹೋಗ್ಬೇಕು. ಈಗ ಇಲ್ಲಿ ಎಲ್ಲಿದ್ರಿ? ಇಲ್ಲಿ ನಾವು ಇದರಲ್ಲಿ ಎಲ್ಲಿ? ಈ ಕಡೆ ಬೊಮ್ಮನಹಳ್ಳಿ. ಬೊಮ್ಮನಹಳ್ಳಿಯಲ್ಲಿ ಎಲ್ಲಿ? ಬೊಮ್ಮನಹಳ್ಳಿ ಅಂಬಿಕಾನಗರ. ಅಯ್ಯಪ್ಪ ದೇವಸ್ಥಾನ. ಯಾರ ಮನೆಗೆ ಬಂದಿದ್ರಿ ಅಲ್ಲಿ? ನಿಮ್ದು ಊರು ಯಾವುದು? ನಮ್ದು ಊರು ಅಂಬಿಕಾನಗರ. ಹಾಂ, ನಿಮ್ಮ ಹೆಸರು ಹೇಳಿ. ಧನಲಕ್ಷ್ಮಿ. ಮದುವೆ ಆಗಿದೆ. ಮನೆಯವರ ಹೆಸರು ಏನು ಮಾಡ್ತಾರೆ? ಎಲ್ಲಿ? ಅವರು ಬೆಂಗಳೂರಲ್ಲಿ. ಈಗ ಬೆಂಗಳೂರಿಗೆ ಬಸ್ ಇಲ್ಲ ಅಲ್ಲ ಈಗ? ಎಷ್ಟು ಗಂಟೆಗೆ? ಊಟ ಎಲ್ಲಿ ಮಾಡಿದ್ರಿ? ಹಾಂ, ನಿನ್ನೆ ಸಂಜೆಯಿಂದ ಇದ್ದೀರಿ, ನಿನ್ನೆ ರಾತ್ರಿ ಎಲ್ಲಿ ಮಲಗಿದ್ರಿ? ನಮ್ಮ ಡ್ಯೂಟಿ ಇಲ್ಲೇ ಸರ್, ಮಾಡ್ರಿ ಅಂತ ಡ್ಯೂಟಿ ಮಾಡಲಿಕ್ಕೆ ಹೇಳಿದ್ರು. ಯಾವ ಡ್ಯೂಟಿ? ಪೊಲೀಸ್ ಆಫೀಸರ್ ಡ್ಯೂಟಿ, ವಾಚ್ಮ್ಯಾನ್, ಸಿಐಡಿ ಆಫೀಸರ್. ನೀವಾ? ನಾವು ಬಸ್ನಂದಾಗ ಕೆಲಸ ಮಾಡೋದ್ರಿ, ಬಸ್ನಂದಾಗ ಇರ್ತೀವ್ರಿ. ನಿನ್ನೆ ಸಂಜೆ 3 ಗಂಟೆನಿಂದ ಹೆಣ್ಮಗಳು ಇಲ್ಲೇ ತಿರುಗಾಡಿದ ಬಸ್ ಸ್ಟ್ಯಾಂಡ್ ಒಳಗಡೆ. ಆಮೇಲೆ ರಾತ್ರಿ ಆದರೂ ನಾವು ಕೇಳಿವ ಆಕೆಗೆ, ಎಲ್ಲೋಗೋರಮ್ಮ ನೀವು, ಎಲ್ಲಿಂದ ಬಂದಿರಿ ಅಂತೇಳಿ. ಅವ್ರು ಏನು ಮಾತಾಡೋಕ್ಕೆ ಹೋಗಿಲ್ಲ. ಮತ್ತು ಮಧ್ಯಾಹ್ನ ಪೊಲೀಸ್ ಸ್ಟೇಷನ್ಗೂ ಫೋನ್ ಹಚ್ಚಿ ಹೇಳಿದ್ದೇನೆ, 112ಗೂ ಫೋನ್ ಹಚ್ಚಿ ಹೇಳಿದ್ದೇನೆ ರೀ. ಅವರು ಬರ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಅವರು ಬೆಳಗ್ಗೆ ಸಿರ್ಸಿ ಗಾಡಿ ಕೇಳಿದರು. ನಾವು ಸಿರ್ಸಿ ಗಾಡಿ 7:30 ಐತೆ ಅಂತಂದೀವಿ, ಅದು ಗಾಡಿಗೆ ಅವ್ರು ಹೋಗಿಲ್ಲ. ಮತ್ತು ಅವರು ಎಲ್ಲಿ ಹೋಗೋರು, ಎಲ್ಲಿಂದ ಬಂದಿದ್ದು ಅವ್ರು ಏನು ಹೇಳಾಕತ್ತಿಲ್ಲ ನೋಡಿ. ಒಮ್ಮೆ ಬೆಂಗಳೂರು ಅಂತಾರೆ, ಆಮೇಲೆ ಬೆಂಗಳೂರು ಅಂತಾರೆ, ಅಂಬಿಕಾನಗರ ಅಂತಾರೆ, ಆಮೇಲೆ ಇಲ್ಲೇ ಗಣೇಶ ನಗರ ಅಂತ ಹೇಳ್ತಾರೆ. ಎಲ್ಲಿ ಯಾವುದು ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇಲ್ಲ. ನೀವೇನಾದರೂ ನೋಡಿದ್ರಿ ಅವ್ರನ್ನ ಎಲ್ಲಿಯಾದರೂ? ನಿನ್ನೆ ರಾತ್ರಿ ನೋಡಿದ್ದೆ ಸರ್, ನಾನು 8:30 ಸುಮಾರಿಗೆ ನೋಡಿದ್ದೆ. ಅವ್ರು ಇಲ್ಲೇ ಅಡ್ಡಾಡ್ತಾ ಇದ್ರು ಸರ್. ನಾನು ಆಮೇಲೆ 9 ಗಂಟೆಗೆ ನಾನು ಮನೆಗೆ ಹೋಗ್ತೀನಿ. ಮತ್ತು ಬೆಳಗ್ಗೆ ನೋಡಿದ್ರೆ ಬೆಳಗ್ಗೆ ಇಲ್ಲೇ ಅಡ್ಡಾಡ್ತಾ ಇದ್ದಾರೆ. ಅದಕ್ಕೆ ಬಸ್ಸಿನವ್ರು ಹೇಳಿದೆ ಸರ್, ಹಿಂಗೆ ಯಾರು ಲೇಡಿ ಇಲ್ಲಿ ಅಡ್ಡಾಡ್ತಾ ಇದ್ದಾರೆ, ಸ್ವಲ್ಪ ಇನ್ಫಾರ್ಮೇಷನ್ ಯಾರಿಗಾರು ಮಾಡುವ ಅಂತೇಳಿ ನಾನೇ ಹೇಳಿದ್ದೆ.